ನಮಸ್ಕಾರ ಗೆಳೆಯರೇ, ಇವತ್ತು ಶನಿವಾರ. ನಾವು ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೊರಟಿದ್ದೇವೆ. ಈಗ ಗಂಟೆ ಸುಮಾರು 4:15 ಆಗ್ತಾ ಬಂತು. ನಮ್ಮ ಜೊತೆ ನಮ್ಮ ಜಾನ್ ಬಾಯ್ ಹಾಗೂ ನಮ್ಮ ವಿಠಲಣ್ಣ ಹಾಗೂ ರಾಜೇಶ್ ಅವರು ಹಾಗೂ ನಮ್ಮ ಶಕೀಲ್ ಬಾಯ್ ಹಾಗೂ ನಮ್ಮ ಮಾಸ್ಟರ್ ನಮ್ಮ ಶಿವಪ್ರಸಾದ್ ಅವರು ಹಾಗೂ ದಿನೇಶ್ ಅವರು, ಸುಧಾಕರ್ ಅವರು ಹಾಗೂ ನಮ್ಮ ಶೇಖರಣ್ಣ ಎಲ್ಲ ನಮ್ಮ ಜೊತೆ ಇದ್ದಾರೆ. ಈಗ ನಾವು ಲೈಟ್ ಹೌಸ್ ತಲುಪಿದ್ವಿ. ನಮ್ಮಲ್ಲಿ ಒಬ್ಬರು ಲೈಟ್ ಹೌಸಲ್ಲಿ ಇಳಿದು ಕೈಗಳು ಹಾಕ್ತಾರೆ ರಾತ್ರಿ ಪೂರ್ತಿ. ಬೆಳಗ್ಗೆದ್ದು ಮತ್ತೆ ವಾಪಸ್ ನಮ್ಮ ಜೊತೆ ಬರ್ತಾರೆ. ನಮ್ಮ ಟೀಮ್ ಎಲ್ಲ ಸೇಂಟ್ ಮೇರಿಸ್ಗೆ ಹೋಗ್ತಾ ಇದೆ. ನಮ್ಮಲ್ಲಿ ಇವರೊಬ್ಬರೇ ಇಲ್ಲಿ ಇಳಿತಾ ಇದ್ದಾರೆ. ಲೈಟ್ ಹೌಸ್ ಐಲ್ಯಾಂಡ್ ಇದು. ಈಗ ಸೀಸನ್ ಎಂಡ್, ಇನ್ನೊಂದು 2 ವಾರ ನಮಗೆ ಸಿಗ್ಬೋದು ಆಪರ್ಚುನಿಟಿ ಸೇಂಟ್ ಮೇರಿಸ್ಗೆ ಹೋಗ್ಲಿಕ್ಕೆ. ಆನಂತರ ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಸಮುದ್ರ ತುಂಬ ರಫ್ ಆಗಿರ್ತದೆ. ಹಾಗಾಗಿ ಈಗ ನಾವು ಲೈಟ್ ಹೌಸಲ್ಲಿ ಅವರನ್ನು ಡ್ರಾಪ್ ಮಾಡಿ ಈಗ ನಾವು ಸೇಂಟ್ ಮೇರಿಸ್ ಐಲ್ಯಾಂಡಿಗೆ ಹೋಗ್ತಾ ಇದ್ದೇವೆ. ನಮ್ಮ ರಾಜೇಶ್ ಅವರು ಮುಂದೆ ಕೂತ್ಕೊಂಡಿದ್ದಾರೆ, ನಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ ಹೋಗ್ಲಿಕ್ಕೆ. ಎಲ್ಲೆಲ್ಲಿ ಮೀನು ಅವರೇ ಹೇಳ್ತಾ ಇರೋದು. ನಾವೀಗ ಮಲ್ಪೆಯಿಂದ ಸುಮಾರು 6 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಬಂದಾಗಿದೆ. ಇಲ್ಲಿ ತೆಲ್ಕಲ್ ಅಂತ ಒಂದು ಪ್ಲೇಸ್ ಇದೆ, ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ಸ್ವಲ್ಪ ರಫ್ ಇರ್ತದೆ ಸಮುದ್ರ, ಅದನ್ನು ಪಾರ್ ಮಾಡ್ಕೊಂಡು ಬಂದ್ವಿ. ಇನ್ನೇನು ಸುಮಾರು 1.5-2 ಕಿಲೋಮೀಟರ್ ಇದೆ ಸೇಂಟ್ ಮೇರಿಸ್ ರೀಚ್ ಆಗಬೇಕಂದ್ರೆ. ಗೆಳೆಯರೇ, ನಾವು ಸೇಂಟ್ ಮೇರಿಸ್ ಐಲ್ಯಾಂಡ್ ಬಂದು ತಲುಪಿ ಆಯಿತು. ನನ್ನ ಜೊತೆ ಶಿವಪ್ರಸಾದ್ ಇದ್ದಾರೆ, ಶಿವಪ್ರಸಾದ್ ಹಾಗೂ ಅಭಿ ಅವರು ಹಾಗೂ ನಮ್ಮ ಬೇರೆ ಆ್ಯಂಗ್ಲರ್ಸ್ ಎಲ್ಲ ಅವರವರ ಸ್ಥಳದಲ್ಲಿ ಅವರ ಸೆಟಪ್ ರೆಡಿ ಮಾಡ್ತಾ ಇದ್ದಾರೆ. ಈಗ ಗಂಟೆ 4 ಆಗ್ತಾ ಬಂತು. ಈಗ ಸಮುದ್ರದಲ್ಲಿ ನೀರು ತುಂಬ್ತಾ ಇದೆ. ನೋಡಿ, ಸಖತ್ತಾದ ವ್ಯೂ ಇದೆ ಇಲ್ಲಿ. ನಾನು ಗುರುವಾರ ಬಂದಿದ್ದೆ, ಇದೇ ವಾರ ಗುರುವಾರ ಒಳ್ಳೆ ಮೀನಾಗಿತ್ತು. ಇವತ್ತು ಶನಿವಾರ, ವಾರಾಂತ್ಯದಲ್ಲಿ ಬಂದಿದ್ದೇನೆ. ನಮ್ಮ ಮಾಸ್ಟರ್ ಅವರ ಸೆಟಪ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ನೀವು ನೋಡ್ಬೋದು. ನಮ್ಮ ಮಾಸ್ಟರ್ ಇದು 8 ವರ್ಷ ಇಂಚು ಬರೋದಿಲ್ಲ. ನಮ್ಮ ಮಾಸ್ಟರ್ ಸುಮಾರು 30-35 ವರ್ಷಗಳಿಂದ ಕಂಟಿನ್ಯೂಸ್ ಆಗಿ ಫಿಶಿಂಗ್ ಮಾಡ್ತಾ ಇದ್ದಾರೆ. ನಾನು ಹುಟ್ಟಿರ್ಬೇಕು ಆ ಟೈಮಲ್ಲಿ ಮೋಸ್ಟ್ಲಿ. ಅವರ ಸೆಟಪ್ ಈಗ ರೆಡಿ ಮಾಡಿ ಅವರ ಪ್ಲೇಸ್ ಇದೆ, ಕೆಲವು ಸ್ಪಾಟ್ಸ್ ಇದೆ, ಅಲ್ಲಿ ಹೋಗಿ ಅವರು ಫಿಶಿಂಗ್ ಮಾಡ್ತಾರೆ. ಮೀನು ಸಿಕ್ಕಿದ್ರೆ ಅವರಿಗೆ ಬೆಳಗ್ಗೆ ತೋರಿಸ್ತೇನೆ ನಿಮಗೆಲ್ಲ. ಈಗ ನನ್ನ ರಾಡಿನ ಟಿಪ್ಪಿನ ಒಳಗಡೆ ಒಂದು ರಿಂಗ್ ಬರ್ತದೆ ಬ್ಲ್ಯಾಕ್ ಕಲರ್, ಅದು ಡ್ಯಾಮೇಜ್ ಆಗಿದೆ. ಈಗ ಬೇರೆ ರಿಂಗ್ ತರಿಸಿದ್ದೇನೆ ಟಿಪ್ಪಿದ್ದು, ಅದನ್ನೀಗ ಸೆಟ್ ಮಾಡಬೇಕು. ಅದನ್ನು ಸೆಟ್ ಮಾಡಿ ನಂತರ ಈಗ ಕಾಸ್ಟಿಂಗ್ ಮಾಡಲಿಕ್ಕೆ ಹೋಗ್ತೇನೆ. ಸ್ವಲ್ಪ ಬಿಸಿಲಿದೆ, ಆದರೆ ತಂಪಾದ ಗಾಳಿ ಕೂಡ ಬೀಸ್ತಾ ಇದೆ ಸೇಂಟ್ ಮೇರಿಸ್ ಐಲ್ಯಾಂಡಲ್ಲಿ. ವಿಡಿಯೋವನ್ನು ಕೊನೆವರೆಗೆ ನೋಡಿ ಗೆಳೆಯರೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಗೆಳೆಯರೇ, ನನ್ನ ಸೆಟಪ್ ರೆಡಿಯಾಗಿದೆ ನೋಡಿ. ನನ್ನ ಮೋಟರ್ ಶಿಮೋನೋ ಅವ್ರದ್ದು ವ್ಯಾನ್ಫೋರ್ಡ್ C 5000XG ಹಾಗೂ ಡೈವಾ ಅವ್ರದ್ದು ಸಾಲ್ಟಿಗಾ 0.23 mm 44 LB ಬ್ರೇಡೆಡ್ ಲೈನ್ ಹಾಕಿದ್ದೇನೆ ಹಾಗೂ 60 LB ಫ್ಲೋರೋಕಾರ್ಬನ್, ಎಸ್ಪ್ರೋ ಕಂಪನಿಯ ಫ್ಲೋರೋಕಾರ್ಬನ್ ಹಾಗೂ ಜೆಲಿ ಶ್ರಿಂಪ್ ನಾನು ಯೂಸ್ ಮಾಡ್ತಾ ಇದ್ದೇನೆ. ನಾನೀಗ ಸೇಂಟ್ ಮೇರಿಸ್ ಐಲ್ಯಾಂಡಿನಲ್ಲಿದ್ದೇನೆ. ನೋಡಿ ಎಷ್ಟು ಸುಂದರವಾಗಿದೆ ಅಂತ ಈ ವ್ಯೂ. ನೋಡಿ ಸಖತ್ತಾಗಿದೆ ವ್ಯೂ. ನಮ್ಮ ಹ್ಯಾಂಗ್ಲರ್ಸ್ ಎಲ್ಲ ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ನಾನು ಸ್ವಲ್ಪ ಮುಂದೆ ಹೋಗಿ ಟ್ರೈ ಮಾಡೋಣ ಅಂತ. ಈಗ ಕತ್ಲಾಗೋದ್ರ ಒಳಗಡೆ ಹೆಚ್ಚಾಗಿ ಡೇ ಟೈಮಲ್ಲಿ ಬೆಳಕಿರುವಾಗ ಕೊಕ್ಕರ್ ಫಿಶ್ ಆಗೋವಂಥ ಚಾನ್ಸಸ್ ತುಂಬ ಜಾಸ್ತಿ. ಟ್ರೆವೆಲಿ ಹಾಗೆ ಅದಕ್ಕೆ ಟ್ರೈ ಮಾಡೋಣ. ಜಿಗ್ಗಿಂಗ್ ಮಾಡ್ಬೋದು,
ಇಲ್ಲಿ ನೋಡೋಣ ಏನಾಗ್ತದೆ ಅಂತ. ಏನೋ ಒಂದು ಕಾರ್ನರಲ್ಲಿ ಜಿಗ್ಗಿಂಗ್ ಮಾಡೋಣ ಅಂತ ಮನಸ್ಸಾಯಿತು, ಹಾಗೆ ಇಲ್ಲಿ ಜಿಗ್ಗಿಂಗ್ ಮಾಡೋಣ ಅಂತ ಬಂದಿದ್ದೇನೆ. ಸ್ವಿಮ್ ತೆಗೆದು ಜಿಗ್ ಹಾಕ್ತೇನೆ ಈಗ. ಅಲ್ಲಿ ನಮ್ಮ ಜಾನ್ ಬಾಯ್ ಅವರು ಕೈಗಳು ಹಾಕ್ತಾ ಇದ್ದಾರೆ. ನಾನು ಆ ಕಾರ್ನರಲ್ಲಿ ಸ್ವಲ್ಪ ಕಾಸ್ಟಿಂಗ್ ಮಾಡಿದೆ, ಏನು ಸಿಗಲಿಲ್ಲ. ಈಗ ಲೈಟ್ ಹೌಸ್ನ ಇನ್ನೊಂದು ಕಾರ್ನರಲ್ಲಿ ಟ್ರೈ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ. ಇನ್ನು ನೀರು ಬರಲಿಕ್ಕೆ ಸುಮಾರು ಹೊತ್ತಿದೆ, ಅಷ್ಟರಲ್ಲಿ ಏನಾದರೂ ಕ್ಯಾಚ್ ಆದರೂ ಆಗ್ಬೋದು, ನೋಡೋಣ. ಒಂದು ಫಿಶ್ ಲಾಕ್ ಆಗಿದೆ, ಸೈಜ್ ಆಗಿರೋ ಜೀಟಿ ಇರಬೇಕು ಮೋಸ್ಟ್ಲಿ. ಚಿಟಿ ಥರನೇ ಕಾಣಿಸ್ತಾ ಇದೆ. ಜೀಟಿ ಸಕ್ಕ ಸೈಜ್ನ ಜೀಟಿ ಆಗಿದೆ. ಒಳ್ಳೆ ಸೈಜ್ನ ಜಿ ಟಿ ಸೈಜ್ ನೋಡಿ, ಸಕ್ಕತ್ತಾಗಿದೆ ಸೈಜ್. ಈಗ ನೀರಿಗೆ ಬೀಳ್ತಾ ಇತ್ತು, ಈಗ ತಂದು ದಡಕ್ಕೆ ಹಾಕಿದೆ ನೋಡಿ. ಆಸಮ್ ಸೈಜ್. ಪುನಃ ಟ್ರೈ ಮಾಡೋಣ ಈಗ. ಲಾಕ್ ಆಗಿದೆ. ಕೆಂಬೇರಿ ಜಿ ಟಿ ಅಂತ ಅನ್ಸ್ಕೊಂಡೆ. ಕೆಂಬೇರಿ ಕೂಡ ಸಾಧಾರಣ ಇದೆ ಸೈಜ್, ತುಂಬ ದೊಡ್ಡದಲ್ಲ, ಸುಮಾರು ಒಂದು 3/4 kg ಆಗ್ಬೋದು. ಕೊಕ್ಕರ್ ಅಂತ ಎಣಿಸ್ಕೊಂಡೆ. ಈಗ ಒಂದು ಕೆಂಬೇರಿ ಹಾಗೂ ಒಂದು ಕೊಕ್ಕರ್ ಆಗಿದೆ, ಬ್ಯಾಕ್ ಟು ಬ್ಯಾಕ್. ಜಿ ಟಿ ಅಂತ ಎಣಿಸ್ಕೊಂಡೆ, ಆದರೆ ಅದು ಸ್ನ್ಯಾಪರ್ ಆಗಿತ್ತು. ಗೆಳೆಯರೆ, ಒಂದು ಮುರುಮೀನಾಗಿದೆ, ಒಳ್ಳೆ ಸೈಜ್ನ ಮುರುಮೀನು ಹೊಡೆದಿದೆ. ಒಂದು ಮೀಡಿಯಮ್ ಸೈಜ್ನ ಮುರುಮೀನಾಗಿದೆ.
ಮುರುಮೀನ ಸೈಜ್ ನೋಡಿ, ತುಂಬ ದೊಡ್ಡದೇನಲ್ಲ, ಸುಮಾರು ಒಂದು 3/4 kg ಸೈಜ್ ಇರ್ಬೋದು ನೋಡಿ. 3/4 kg ಸೈಜ್ನ ಮುರುಮೀನು. ಇದು 3ನೇ ಕ್ಯಾಚ್ ಇವತ್ತಿದ್ದು. ಇವತ್ತಿನ 3ನೇ GT. ಇದು ಇವತ್ತಿನ 3ನೇ GT ಫಿಶ್. GT ಸೈಜ್ ನೋಡಿ, ಸುಮಾರು ಅರ್ಧ kg ಆಗ್ಬೋದು. ಗೆಳೆಯರೇ, ಒಟ್ಟಿಗೆ ಇವತ್ತು ನನಗೆ 4 ಮೀನಾಯಿತು. 1 ಮುರುಮೀನು, 1 ಕೆಂಬೇರಿ ಹಾಗೂ 2 ಕೊಕ್ಕರಾಗಿದೆ. ಇನ್ನು ನೀರು ತುಂಬ್ತಾ ಇದೆ ಸಮುದ್ರದಲ್ಲಿ. ಸೂರ್ಯಾಸ್ತ ಆಗ್ತಾ ಬಂತು. ನೋಡೋಣ, ಇನ್ನು ಟೈಮ್ ಇದೆ. ನೈಟೆಲ್ಲ ಫಿಶಿಂಗ್ ಮಾಡಲಿಕ್ಕಿದೆ. ಈಗ ನೈಟ್ ಏನಾದರೂ ಮೀನು ಕ್ಯಾಚ್ ಆದರೆ ಅದನ್ನು ನಿಮಗೆ ನಾಳೆ ಬೆಳಗ್ಗೆ ನಾನು ತೋರಿಸ್ತೇನೆ. ಇವತ್ತಿನ ವೆದರ್ ಒಳ್ಳೆಯದಿತ್ತು, ನೀರು ಕೂಡ ಚೆನ್ನಾಗಿದೆ, ಹಾಗೆ ಮೀನು ಬೈಟ್ ಆಯಿತು. ನಮ್ಮ ಶಿವಪ್ರಸಾದ್ ಅವರಿಗೆ ಒಂದು ಒಳ್ಳೆ ಮೂಮೆಂಟಿಗೆ ಹೊಡೆದಿದೆ ಕೆಂಬೇರಿ. ಉಂಟು. ನಮ್ಮ ಶಿವಪ್ರಸಾದ್ ಅವರಿಗೆ ಒಂದು ಸಖತ್ ಸೈಜ್ನ ಕೆಂಬೇರಿ ಆಗಿದೆ. ಯಾವುದರ ಮೇಲೆ ಅಂತ ನೋಡಿ. ಶಿವಪ್ರಸಾದ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಇದನ್ನೀಗ ಅನ್ಹುಕ್ ಮಾಡೋಣ. ಮೀನಿನ ಸೈಜ್ ನೋಡಿ, ಸಖತ್ತಾಗಿದೆ ಮೀನು. ಇದು ಇವತ್ತಿನ 5ನೇ ಕ್ಯಾಚ್. ನನಗೆ 4 ಮೀನಾಯಿತು, ಶಿವಪ್ರಸಾದ್ ಅವರಿಗೆ ಬೋಣಿ ಆಯಿತು. ಆದರೂ ಸೈಜಿನ ಕೆಂಬೇರಿ ನೋಡಿ ಹೇಗಿದೆ ಅಂತ ಕೆಂಬೇರಿ. ಇನ್ನು ಕಂಟಿನ್ಯೂ ಮಾಡೋಣ, ನೋಡೋಣ. ಈಗ ಸನ್ಸೆಟ್ ಆಯಿತು, ಗಂಟೆ 6:30 ಆಗಿದೆ. ನಮ್ಮ ಅಭಿ ಅವರು ಕಾಸ್ಟ್ ಮಾಡ್ತಾ ಇದ್ದಾರೆ, ಹಾಗೆ ನಮ್ಮ ಶಿವಪ್ರಸಾದ್ ಅವರು ಸ್ಪಿನ್ನಿಂಗ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಕೆಂಬೇರಿ ಮಿಸ್ ಆಯಿತು. ಈಗ 1 ಕೆಂಬೇರಿ ಮೇಲೆ ಹಾಕಿದ್ದಾರೆ, ಇನ್ನೊಂದು ಮಿಸ್ ಆಯಿತು. ಇನ್ನು ಸುಮಾರು 1 ಗಂಟೆಗಳ ಕಾಲಾವಕಾಶ ಇರಬಹುದು ನಮ್ಮ ಬಳಿ, ಯಾಕೆಂದರೆ ಫುಲ್ ಕತ್ಲಾದ ಮೇಲೆ ಕೊಕ್ಕರ್ GT ಬೈಟ್ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ. ಕೆಂಬೇರಿ ಗ್ರೂಪರ್ ಚಾನ್ಸ್ ಇದೆ, ನೋಡೋಣ. ನಮಗೆ 7 ಮೀನಾಗಿದೆ. ಮೀನನ್ನು ನಿಮಗೆ ತೋರಿಸೋದಾದರೆ ನೋಡಿ, ಈಗ ಈ ಐಸ್ ಬಾಕ್ಸಲ್ಲಿ ಮೀನನ್ನು ತುಂಬಿಸಿಡಬೇಕು, ಏಕೆಂದರೆ ಬೆಳಗ್ಗೆವರೆಗೆ ಈ ಮೀನನ್ನು ಇಡಬೇಕು. ನಾವು ಬೆಳಗ್ಗೆ 6:30 7 ಸಮಯಕ್ಕೆ ಮರಳಿ ಮಲ್ಪೆಗೆ ಹೊರಡ್ತೇವೆ. ಅಷ್ಟರವರೆಗೆ ಮೀನನ್ನು ಸಂರಕ್ಷಿಸಬೇಕು. ಕೆಳಗಡೆ ಸ್ವಲ್ಪ ಐಸ್ ಹಾಕಿ ಮತ್ತು ಒಂದೊಂದೇ ಮೀನನ್ನು ಇಡೋದು. ಸೂಪರ್. ಅದ್ರ ಜೊತೆ ಒಂದು ಸಣ್ಣ ಕೆಂಬೇರಿ ಮತ್ತು ಮುರುಮೀನು, ಕೋಂದೋಲ್, ಕೊಕ್ಕರ್, ಕಡ್ಪೆ. ನಾನು ಮೀನು ಒಂದು ಇಂಚಿನ ವೀಡಿಯೋ ಅಂದ ಅಜ್ಜೆ ಗೊತ್ತಿದ್ದು ಬಾಕ್ಸ್ ಬಣ್ಣ. ಪರ್ಫೆಕ್ಟಾಗಿ ಐಸಲ್ಲಿ ಕವರ್ ಮಾಡಿ ಆಯಿತು ಮೀನನ್ನು. ಛಳವನ್ನು ಮುಚ್ಚಿ ಅದರ ಮೇಲೆ ವೆಯ್ಟ್ ಇಟ್ಟು, ಮತ್ತು ರಾತ್ರಿ ಏನಾದರೂ ಮೀನು ಸಿಕ್ಕಿದರೆ ಅದನ್ನು ತಂದು ಈ ಬಾಕ್ಸಲ್ಲಿ ಹಾಕಿಡೋದು. ಮತ್ತು ನಾಳೆ ಬೆಳಗ್ಗೆ ನಿಮಗೆಲ್ಲ ರಾಶಿ ಹಾಕಿ ತೋರಿಸ್ತೇವೆ. ಗೆಳೆಯರೇ, ಜೋರಾಗಿ ಮಳೆ ಬರುವ ಸಾಧ್ಯತೆ ಇದೆ. ತಂಪಾದ ಗಾಳಿ ಬೀಸಲಿಕ್ಕೆ ಪ್ರಾರಂಭವಾಗಿದೆ. ತುಂಬ ಕತ್ಲಿದೆ, ಅದರ ನಡುವೆ ನೋಡಿ ಮಿಂಚಿನದ್ದು ಬೆಳಕು ಹೇಗೆ ಕಾಣಿಸ್ತದೆ ಅಂತ. ನಾವು ಇಲ್ಲಿ ಒಂದು ಹಟ್ಟಿದೆ ಸೈಂಟ್ ಮೇರಿಸಲ್ಲಿ, ಅಲ್ಲಿ ಕೂತ್ಕೊಂಡಿದ್ದೇವೆ. ನೋಡಿ ಹೇಗೆ ಮಿಂಚು ಹೊಡೆದೋಯ್ತಂತ. ಒಂದೇ ಸಾರಿ ಬ್ರೈಟಾಗಿ ಹೋಗ್ತದೆ, ಫುಲ್ಲು ಹಗಲಿನಾಗಿ ಕಾಣಿಸ್ತಾ ಇದೆ. ಗುಡುಗುಡು ಅಂತ ಇದೆ. ಉಡುಪಿಯಲ್ಲಿ ಜೋರು ಮಳೆ ಬರ್ತಾ ಇದೆ ಅಂತೆ. ನೋಡಿ ಮಿಂಚು ನೋಡಿ.
ಉಡುಪಿಯಲ್ಲಿ ಜೋರು ಮಳೆ ಬರ್ತದೆ ಅಂತ ಫೋನ್ ಮಾಡಿ ಹೇಳಿದರು ಮನೆಯಿಂದ. ಇಲ್ಲಿ ಮಳೆ ಇಲ್ಲ, ಆದರೆ ಮಿಂಚು ಹಾಗೂ ಗುಡುಗು ಬರ್ತಾ ಇದೆ ಹಾಗೂ ತಂಪಾದ ಜೋರಾಗಿ ಗಾಳಿ ಬೀಸ್ತಾ ಇದೆ. ಚೂರೆ ಮಿಂಚು ಮಿಂಚು. ವಾವ್. ಈಗ ಮಳೆ ಪ್ರಾರಂಭವಾಯಿತು, ಹಾಗಾಗಿ ನಾನು ಮಲಗಿದ್ದೇನೆ. ಇನ್ನು ಬೆಳಗ್ಗೆ 3:30ಗೆ ಅಲಾರ್ಮ್ ಇಟ್ಟಿದ್ದೇನೆ. ಎದ್ದ ನಂತರ ನೋಡೋಣ, ಮಳೆ ಕಡಿಮೆ ಆಗಿದ್ದರೆ ಸ್ವಲ್ಪ ಎದ್ದ ನಂತರ ಸ್ವಲ್ಪ ಸ್ಪಿನ್ನಿಂಗ್ ಮಾಡಬೇಕು. ನೋಡೋಣ. ಒಳ್ಳೆ ಮಿಂಚು ಬರ್ತಾ ಇತ್ತು. ಈಗ ಗಂಟೆ 11:30 ಆಗಿದೆ, ಮಳೆ ಬರ್ತಾ ಇದೆ. ಹಾಗೆ ಈಗ ಮಲಗ್ತೇನೆ. ಗುಡ್ ನೈಟ್, ನಾಳೆ ಬೆಳಗ್ಗೆ ಸಿಗೋಣ. ನಾವೀಗ ಫಿಶಿಂಗ್ ಮುಗಿಸಿ ಮರಳಿ ಮಲ್ಪೆಗೆ ಬಂದಿದ್ದೇವೆ. ನೋಡಿ ಮೀನು ನೋಡಿ, ಸುಮಾರು 2 kg ಸೈಜ್ನ ಕೆಂಬೇರಿ ಹಾಗೂ ಅದ್ರ ಜೊತೆ ಒಂದು ಮುರು ಮೀನು, ಮತ್ತು ಮತ್ತೊಂದು GT ಆಗಿದೆ ಟ್ರೇವೆಲಿ, ಜಾಯಿಂಟ್ ಟ್ರೇವೆಲಿ, ಮತ್ತು ಇನ್ನೊಂದು ಮೀಡಿಯಮ್ ಸೈಜ್ನ ಕೊಕ್ಕರ್, ಮತ್ತು ಇನ್ನೊಂದು ಮೀಡಿಯಮ್ ಸೈಜ್ನ ಕೊಕ್ಕರ್, ಹಾಗೂ ಇನ್ನೊಂದು ಕೆಂಬೇರಿ, ಮತ್ತು ಇನ್ನೊಂದು ಕೊಂದೋನ್, ಹಾಗೂ ಇನ್ನೊಂದು ಸಣ್ಣ ಕೊಕ್ಕರ್ ಆಗಿದೆ. ಗೆಳೆಯರೇ, ನಾವು ಈಗ ಮಲ್ಪೆ ಬಂದರಿಗೆ ಬಂದು ತಲುಪಿ ಆಯಿತು. ಮೀನನ್ನು ನಿಮಗೆ ತೋರಿಸಿದೆ, ಮೀನು ನೋಡಿದ್ರಲ್ವ, ಅಷ್ಟೆಲ್ಲ ಮೀನು ಸಿಕ್ಕಿದೆ ನಮಗೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ವಿಡಿಯೋವನ್ನು ಶೇರ್ ಮಾಡಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಗೆಳೆಯರೆ. ಅಲ್ಲಿಯವರೆಗೆ ಟಾಟಾ, ಬಾಯ್ ಬಾಯ್, ಸಿ ಯು.